ನಾನು ಮೊದಲನೇದಾಗಿ ಹೇಳಬೇಕಂದ್ರೆ ಅನಿರೀಕ್ಷಿತವಾಗಿ ಸಿನಿಮಾ ನಾನು ಮಾಡಬೇಕು ಅಂತ ನನ್ನ ಶ್ರೀರಾಮ್ ಅವರು ನನಗೆ ಬಂದಿದ್ದು ಇದು ಆಪರ್ಚುನಿಟಿ, ಅದೃಷ್ಟ. ಯಾಕೆಂದರೆ ಈ ಸಿನಿಮಾ ಸಬ್ಜೆಕ್ಟ್ ನಮ್ಮ ನಿರ್ದೇಶಕರು ಇರ್ತಿತ್ತು, ಉಪೇಂದ್ರ ಅವರು ಮಾಡಬೇಕು ಅಂತ ಅವರು ಓಡಾಡ್ತಿದ್ರು. ಅದು ನನ್ನ ಬಂದು ನನ್ನ ಭಾಗ್ಯ. ಉಪೇಂದ್ರ ಜೊತೆ ಬಂದು ನಾನು ಸ್ನೇಹಿತರಾಗಿದ್ದೆ, ಸಿನಿಮಾ ಮಾಡಿದ್ರು. ಆ ಸಿನಿಮಾ ಮಾಡಬೇಕು ಅಂದಾಗ ಅವ್ರು ತೋರಿಸಿದ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ಚಿರೋಣಿಯಾಗಿದೆ. ಯಾಕೆಂದರೆ ಒಬ್ಬ ಕಲಾವಿದರು ಒಂದು ನಿರ್ಮಾಪಕರನ್ನ ಸಿನಿಮಾ ಮಾಡ್ತಾ ಇರೋ ತಕ್ಷಣ ಯಾವ ರೀತಿ ಸಹಕರಿಸ್ತಾರೆ ಅಂದಾಗ ಉಪಕಾರದ ಕಾರಣ. ಈ ವಿಷಯದಲ್ಲಿ ಕಲಾವಿದರನ್ನ ಆಯ್ಕೆ ಆಗಲಿ, ಟೆಕ್ನಿಷಿಯನ್ ಆಯ್ಕೆ ಆಗಲಿ, ಯಾವ ವಿಷಯಕ್ಕೂ ಉಪಕಾರರು ಒಂದು ಎಂಟ್ರಿ ಕೊಡಲಿಲ್ಲ. ಯಾಕೆಂದರೆ ಇವತ್ತಿನ ಸಾಮಾನ್ಯ ಒಂದು ಅರ್ಧ ಕೆಲವರಂತೂ ತುಂಬ ಅದಕ್ಕೆ ಎಂಟ್ರಿ ಮಾಡ್ತಾರೆ. ಉಪಕಾರರು ಯಾವ ವಿಷಯದಲ್ಲಿ ಒಂದು ಮಾತಾಡಿಲ್ಲ. ನಿಮ್ಗೆ ಏನ್ ಬೇಕು ಮಾಡಿ ಬಿಡ್ಬೇಕು, ನಿಮ್ಗೆ ಏನ್ ಬೇಕು ಮಾಡಿ, ನಿಮ್ಗೆ ಇಷ್ಟ. ಅದೇ ವಿಷಯ ನಾನು ಯಾವುದೇ ವಿಷಯಕ್ಕೆ ಜೀವನ ಮಾಡಿದಾಗ ಸೌಂದರ್ಯ ಮಾಡ್ಸೋದು ಹೆಂಗೆ ಅಂತ ಕೇಳಿದೆ. ತುಂಬ ಚೆನ್ನಾಗಿದೆ ಅಂತ ಉಪೇಂದ್ರ ಸರ್. ನಾನು ಇಮಿಡಿಯೇಟ್ ಜೀವನ ಮಾಡಿದ ತಕ್ಷಣ ಅವರು ನೋಡೋಣ ಅಂತ ಫಸ್ಟ್ ಹೇಳಿದ್ರು. ಆಮೇಲೆ ನಮ್ಮ ನಿರ್ದೇಶಕರಿಗೆ ಕರ್ಕೊಂಡೋದೆ. ಅವ್ರ ನಿರ್ದೇಶಕ ಎರಡನೇ ಮಾತು ಆಡ್ಲಿಲ್ಲ, ಚೆನ್ನಾಗಿದೆ ಸರ್ ಮಾಡೋಣ ಸರ್ ಅದು. ಯಾಕೆಂದ್ರೆ ಯಾವುದೇ ಟೈಮ್ ಬರಬೇಕು ಮಾಡೋದಕ್ಕೆ. ಆ ಸೌಂದರ್ಯ ಈ ಸಿನಿಮಾ ಮಾಡೋ ಭಾಗ್ಯ ನಿಜವಾಗ್ಲೂ ಗಾಡ್ ಫಾದರ್ ಮುಖಾಂತರ. ಯಾಕೆಂದ್ರೆ ಅದ್ದೂರಿತನ ಸೌಂದರ್ಯ, ರಿಚ್ನೆಸ್ ಸೌಂದರ್ಯ ಒಂದು ದೊಡ್ಡ ಸಿನಿಮಾ ಮುಖಾಂತರ, ಒಂದು ದೊಡ್ಡ ಹೀರೋ ಮುಖಾಂತರ, ಒಬ್ಬ ದೊಡ್ಡ ಸಂಗೀತ ನಿರ್ದೇಶಕ ಮುಖಾಂತರ ಇಂಟ್ರಾಕ್ಟ್ ಬರೋದು ವರಮಹಾಲಕ್ಷ್ಮಿ ಅಂದ್ರೆ ನಿಜವಾಗ್ಲೂ ಅದೃಷ್ಟ. ಮೇಕಪ್ ಪೇಂಟರ್ಸ್ ಅವರು ಮಾಡಿದ್ದೆ ಮಾಡ್ತಿದ್ದಂತೆ. ನಮ್ಮ ಇಮ್ರಾನ್ 2 ಸತಿ ಹೇಳಿದ್ರು ಬರಲಿಲ್ಲ, ಸೌಂದರ್ಯ ಹೇಳೋದಂತೆ. ಇವ್ರ ಮೇಕಪ್ ಮ್ಯಾನ್ ನಮ್ಮ ಇಮ್ರಾನ್ಗೆ ಡ್ಯಾನ್ಸ್ ಮಾಸ್ಟಿಗೆ ಏನೋ ಹೇಳೋದಂತೆ. ನಿಜವಾಗ್ಲೂ ನಾನು ಅವತ್ತು ಮೆಚ್ಕೊಂಡೆ. ಇವ್ರ ಮೇಕಪ್ ಮ್ಯಾನ್ ನಮ್ಮ ಇಮ್ರಾನ್ ಡ್ಯಾನ್ಸ್ ಮಾಸ್ಟಿಗೆ ಒಂಥರ ರಫ ಮಾತಾಡಿದೆ. ಆ ಹುಡುಗಿ ಏನಂದಿರ್ಬೋದು ಹೇಳಿ, ಶಟಪ್, ನೀನೆಲ್ಲ ನನ್ನ ಮುಖ್ಯ, ನನ್ನ ಕನ್ನಡದವರು, ನಮ್ಮ ಡೈರೆಕ್ಟರ್, ನಮ್ಮ ಟೆಕ್ನಿಷಿಯನ್, ಗೆಟ್ ಔಟ್ ನೀನು ಅಂತ ಹೇಳಿದ್ರು. ಹ್ಯಾಟ್ಸ್ ಆಫ್ ಅವತ್ತೆ. ಇದೇ ಬೇರೆ ನಟಿ ಯಾರು ಆಗಿದ್ರೆ ನಿಜವಾಗ್ಲೂ ನಮ್ಮ ಟೆಕ್ನಿಷಿಯನ್ಗೆ ಇರ್ಕೊಳ್ರಿ ನಮ್ಮ ಮೇಕಪ್ ಮಾಡೋದು. ಈ ಹುಡುಗಿ ಹಂಗೆ ಹೇಳಿದೆ, ನೀನು ನೋಟೋ ಪರವಾಗಿಲ್ಲ, ಗೆಟ್ ಔಟ್, ಸ್ಪಾಟಿಂದ ಹೋಗು ಅಂತ ಹೇಳಿದಂತೆ. ನಿಜವಾಗ್ಲೂ ಯಾಕೆಂದ್ರೆ ನನ್ನ ಟೆಕ್ನಿಷಿಯನ್, ನಮ್ಮ ತಂಡ. Talk, but I can't talk fluently. I apologize for that. I think last time I was garlanded in my wedding. After that, you are garlanding me for this film. Thank you very much. When Manju sir spoke, he left one thing. When this fight happened, she told, we made this much of name. My mother made this name because of this industry. I am from the same blood. Don't talk bad about my people before me. That's what she said that time. When I met Soundarya in her house for the film, I told her one thing: you have to reduce your weight. So every 10 days she will call me. I have reduced to 2 kgs, 3 kgs, and she was fantastic when she came for the set. So our godfather, Mr. Manju, was so happy to see that, and my hero, Mr. Upendra, was excited. So when she was looking beautiful, they all were happy because she looked beautiful in the film. So I should thank Madam. I saw your video. I don't have words to talk. I've been in the industry for a long time, but you're a legend. I don't have words to tell, to praise you, or I don't have the capacity or any status to talk about you. It was a fantastic experience working with Soundarya. I don't know, I thank the press because I know press is very powerful. Without press, nothing can be done. I'm so happy, and I saw the publicity you gave for 2 days. It was wonderful. I think you will support me like this the rest of the following days so that our Godfather becomes a super hit. Thank you.
ಒಂದಂತೂ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇನ್ಮೇಲೆ ಮಂಜು ಅವ್ರು ಮಾತಾಡಿದ್ರೆ ನಾನು ಮಾತಾಡಬಾರ್ದು ಅಂತ. ನಾವು ಕೂತ್ಕೊಂಡು ನೋಡ್ತಾನೆ ಇದ್ದೀವಿ, ಇರೋ ಬರೋ ಎಲ್ಲ ವಿಷಯ ನೀವೇ ಹೇಳ್ಬಿಟ್ರೆ ನಮ್ಗೆ ಏನಿರ್ತದೆ ಮಾತಾಡೋದಕ್ಕೆ. ಕೊನೆಯಲ್ಲಿ ನಾವು ಓಕೆ ಇವರಿದೆಲ್ಲ ಮಾತಾಡ್ಬಿಟ್ರು, ಅಟ್ಲೀಸ್ಟ್ ಆ ಶೂಟಿಂಗ್ ಇನ್ಸಿಡೆಂಟ್ ಹೇಳೋಣ, ಅದನ್ನು ಹೇಳ್ಬಿಟ್ರು, ಅದನ್ನ ಇವ್ರು ಫಿನಿಶ್ ಮಾಡ್ಬಿಟ್ರು, ಮಿಕ್ಕಿದೆಲ್ಲ ಹೇಳ್ಬಿಟ್ರು. ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ಈ ಸಿನಿಮಾ ಸ್ಟಾರ್ಟ್ ಆಗೋದು ಮುಖ್ಯವಾದ ಕಾರಣ ಶ್ರೀರಾಮ್ ಅವರು. ಅದು ಯಾವತ್ತೂ ಹೇಳ್ತೀನಿ, ಈ ಸಿನಿಮಾ ಇಷ್ಟು ಲೆವೆಲ್ಗೆ ಬರೋದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ಎರಡನೇದಾಗಿ ಮಂಜು ಅವರು, ಮೂರನೇದಾಗಿ ನಾನಷ್ಟೇ. ಅವರಿಬ್ರು ಇಂಟ್ರೆಸ್ಟ್ ತಗೊಂಡು ಬಂದ್ಮೇಲೆ ನಾನು ಓಕೆ ಅಂತ ಹೇಳಿದೆ. ನಮ್ಮ ಸೌಂದರ್ಯ ಬರೋಕ್ಕೆ ಮುಖ್ಯ ಕಾರಣನೂ ಕೂಡ ಮಂಜು ಅವರೇ. ನನಗೆ ಒಂದಿನ ಕೂತ್ಕೊಂಡು ಯಾರನ್ನ ಕಣ ಡಿಸ್ಕಸ್ ಮಾಡ್ಬೇಕಾದ್ರೆ ನಿಮ್ ಫೋಟೋ ತಂದು ತೋರಿಸಿದ್ರು. ನಾನು ಶಾಕ್ ಆಗ್ಬಿಟ್ಟೆ, ಏನ್ರಿ ಇಷ್ಟು ಚೆನ್ನಾಗಿದೆ ಹುಡುಗಿ, ಯಾಕೆ ಇದುವರೆಗೂ ಮಾಡಿಲ್ಲ ಅವರು? ನಮ್ಮ ಅದೃಷ್ಟ ಸರ್, ಯಾರು ಇದುವರೆಗೂ ಮಾಡಿಲ್ಲ ನೋಡಿ, ನಮ್ಗೆ ಟೈಮ್ ಒಂದ್ಸತಿ ಕೇಳಿ ನೋಡ್ತೀನಿ, ಮಾಡ್ತಾರೆ ಅವ್ರು ಕೇಳಿ ನೋಡಿ ಅಂದ್ರೆ ಕೊನೆ ಗುಡ್ ನ್ಯೂಸ್ ಬಂದು ಹೇಳಿದ್ರು ಮಾಡ್ತಾರೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ, ಸಿನಿಮಾ ಮಾಡ್ಬೇಕಾದ್ರೆ ನಾನು ಫಸ್ಟ್ ಶ್ರೀರಾಮ್ ಹತ್ರ ಮಾತಾಡಿದ್ದೆ, ಸ್ವಲ್ಪ ನೋಡಿ ಡೈಲಾಗ್ ಎಲ್ಲ ಹೇಳ್ಕೊಡಕ್ಕೆ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಅಂತ. ಈ ಹುಡುಗಿ ಬಂದ್ಮೇಲೆ ಇವ್ನು ನೋಡಿ ನಾವು ಕಲಿಬೇಕು ಅನ್ನಿಸ್ತು. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಮಂಜು ಅವ್ರು ಹೇಳ್ದಂಗೆ ಆಲ್ರೆಡಿ ನಿಮ್ ರಕ್ತದಲ್ಲೇ ಇದೆ ಆ ಕಲೆ. ಗಾಡ್ ಮದರ್ ಇದ್ದಾರೆ, ಎಲ್ಲವೂ ಇದೆ. ಅವ್ರು ಹೇಳ್ದಂಗೆ ಒಳ್ಳೊಳ್ಳೆ ಚಿತ್ರಗಳು ಮಾಡಿ ನಮ್ ಜೊತೆ ಇನ್ನೊಂದು ಸಿನಿಮಾ ಮಾಡಿ, ಈ ಚಿತ್ರ ಆದ್ಮೇಲೆ ದೊಡ್ಡ ಹೀರೋಗಳ ಜೊತೆ ಓಡೋಗ್ಬಿಡ್ಬೇಡಿ. ಅಲ್ಲ ಯಾವ್ದೋ ಬಾಲಿವುಡ್ ಇಂದ ಆಫರ್ ಬಂದ್ರೆ ಖುಷಿ ಸಂತೋಷ. ನೀವು ನಾನಂತೂ ಹೇಳಿದ್ದೀನಿ, ಅವ್ರು ಹೇಳಿದಂಗೆ ಹೇಳಿದ್ದೀನಿ, ನೀವೆಷ್ಟು ರೆಡ್ಯೂಸ್ ಆಗ್ತಿರ್ಬೇಕು ಅಷ್ಟು ಮೇಲ್ ಹೋಗ್ತಾ ಇರ್ತೀರಾ. ನೀವು ಎಷ್ಟು ವೆಯ್ಟ್ ಜಾಸ್ತಿ ಆಗ್ತೀರಾ ಅಷ್ಟು ಕೆಳಗೆ ಹೋಗ್ತಾ ಇರ್ತೀರಾ. ಖಂಡಿತ ಅವ್ರು ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಪ್ರತಿ ಸತಿ ನೋಡ್ಬೇಕಾದ್ರೆ ನಮ್ಗೆ ಶಾಕ್ ಆಗ್ತಾ ಇರುತ್ತೆ, ಖುಷಿ ಆಗ್ತಾ ಇರುತ್ತೆ. ಅವ್ರು ಮತ್ತೆ ರೆಡ್ಯೂಸ್ ಆಗ್ತಾನೆ ಇದ್ದಾರೆ, ಇನ್ನೂ ಚೆನ್ನಾಗಿ ಆಗ್ತಾರೆ. ಕೆಲವು ಫೋಟೋಸ್ ನೋಡಿದೆ, ಆತರ ಆಗ್ಬಿಡ್ಬೇಕು ನೀವು ನೆಕ್ಸ್ಟ್. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ತಾಯಿ ಸಾಹೇಬ ಇದ್ದಾರೆ, ಏನು ಯೋಚನೆ ಮಾಡಂಗಿಲ್ಲ. ಜಯದ ಮಾಲೆ ಯಾವತ್ತೂ ನಿಮ್ ಕೊರಳಲ್ಲಿ ಇರುತ್ತೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ನೆನಪಿಸ್ಕೊಂಡು ಸನ್ಮಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೌಂದರ್ಯಗೆ ಈ ಚಿತ್ರದ ಮೂಲಕ ಒಳ್ಳೇದಾಗ್ಲಿ. ಈ ಚಿತ್ರದ ಮೂಲಕ ನಮ್ಮ ಎಲ್ಲ ಪ್ರಯತ್ನಗಳಿಗೆ ಇದುವರೆಗೂ ಒಂಥರ ಯಶಸ್ಸು ಸಿಕ್ಕಿದ್ರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಚಿತ್ರ ಬಿಡುಗಡೆ ಆಗಿ. ಫಸ್ಟ್ ಥ್ಯಾಂಕ್ಸ್ ನಾನು ಮಂಜು ಅಂಕಲ್ ಹೇಳೋಣ ಅಂತ, ಬಿಕಾಸ್ ಅವ್ರಿಲ್ದೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಪ್ರಾಬಬ್ಲಿ. ಸೆಕೆಂಡ್ ಥ್ಯಾಂಕ್ಸ್ ಉಪೇಂದ್ರ ಸರ್. ನನ್ ಲಕ್ ಅನ್ಸುತ್ತೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡಕ್ಕೆ. ಅಂಡ್ ಡೈರೆಕ್ಟರ್ ಸರ್, ವಿದೌಟ್ whom I wouldn't look so beautiful. And I feel ಎಲ್ಲ ಥ್ಯಾಂಕ್ ಯು. ನಾನು 40 ವರ್ಷ ಆಯಿತು ಚಿತ್ರರಂಗಕ್ಕೆ ಬಂದು. ಈ 40 ವರ್ಷದಲ್ಲಿ ಇಂಥ ಒಂದು ಸಂದರ್ಭ ಬಂದಿರಲಿಲ್ಲ. ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ. ನನ್ನ ಮೊದಲ ಚಿತ್ರ ತುಳು ಚಿತ್ರ ಕಾಸ್ರಾಯ ಕಣ್ಣಲ್ಲಿ ಬಿಡುಗಡೆ ಆದಾಗ ನನಗಿನ್ನೂ ನೆನಪಿದೆ ನಾನು ಹೇಗಿದ್ದೆ. ಅದು ಎಷ್ಟೆಲ್ಲ ಯಾತನೆ ಒಳಗಡೆ ಇತ್ತು ಅನ್ನೋದನ್ನ ನನಗೆ ಹೇಳಿ. ಅವತ್ತು ಇದ್ದಂತಹ ಕಾಲ ಇವತ್ತಿಲ್ಲ. ಇವತ್ತೆಲ್ಲ ಬದಲಾಗಿದೆ. ಇವತ್ತು ಬೆಳಕು ಜಾಸ್ತಿ ಆಗಿದೆ, ಅಬ್ಬರ ಜಾಸ್ತಿ ಆಗಿದೆ. ಪ್ರತಿಭೆ ಯಾವುದು, ಪ್ರಚಾರ ಯಾವುದು ಅನ್ನೋದೇ ಗೊತ್ತಾಗೋದೇ ಇಲ್ಲ. ಒಂದು ರೀತಿಯ ಸಂಕ್ರಮಣದ ಕಾಲ. ಇಂಥ ಸಂಕ್ರಮಣದ ಕಾಲದಲ್ಲಿ ನನ್ನ ಮಗಳು ಚಿತ್ರರಂಗಕ್ಕೆ ಅಡಿ ಇಡ್ತಾ ಇದ್ದಾಳೆ. ಮಕ್ಕಳಿಗೆ ನಾಟ್ಯ ಕಲಿಸಿದ ಹೆತ್ತವರು ಅರಂಗೇಟ್ರಂ ಮಾಡಿ ಸಂಭ್ರಮಿಸ್ತಾರಲ್ಲ, ಹಾಗೆ ಮಕ್ಕಳು ಮೊದಲನೇದಾಗಿ ಎದ್ದು ನಡೆದಾಡುವಾಗ ಅಕ್ಕಪಕ್ಕದ ಮನೆಯವರನ್ನ ಅಥವಾ ಮನೆಗೆ ಬಂದವ್ರನ್ನೆಲ್ಲ ತೋರಿಸಿ ಒಂದು ಸಂಭ್ರಮಿಸುವಂಥ ಕ್ಷಣ ಇದೆ ಅಲ್ಲ, ಅಂಥದ್ದೇ ಒಂದು ಕ್ಷಣ ನನಗನ್ನಿಸ್ತಾ ಇದೆ. ನನ್ನ ಮಗಳ ಈ ಸಂಭ್ರಮದಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಿದೆ. ಈ ನನ್ನ ಪುಟ್ಟ ಕಂದ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು
ತನ್ನ ನಿರ್ಧಾರ ಬೆಳೆದು ನಿಂತಿದ್ದಾಳೆ, ಇಷ್ಟು ಎತ್ತರಕ್ಕೆ, ನನಗಿಂತ ಎತ್ತರಕ್ಕೆ ನಿಂತಿದ್ದಾಳೆ. ಆದರೆ ತನ್ನ ನಿರ್ಧಾರಗಳನ್ನ ಅವಳೇ ತೆಗೆದುಕೊಳ್ಳುವಷ್ಟು ಎತ್ತರಕ್ಕೆ ನಿಂತಿಲ್ಲ. ಆದರೆ ಒಂದಂತೂ ನಿಜ, ಒಂದು ಪ್ರತಿಭೆಯನ್ನ, ತನ್ನೊಳಗಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸುವಂತಹ ಒಂದು ಪ್ರಬುದ್ಧತೆ ಅವಳಲ್ಲಿ ನಾನು ಕಂಡೆ. ಎಲ್ಲ ಚಟುವಟಿಕೆಗಳಿಂದ ಅವಳನ್ನ ಬಹಳ ದೂರ ಇಟ್ಟೆ. ನಾನು ಎಷ್ಟು ದೂರ ಕೇಳಿದ್ನೋ ಅವಳಷ್ಟೇ ಹತ್ರ ಹೋಗ್ತಿತ್ತು. ಬಹುಶಃ ನನಗನ್ನಿಸ್ತು ಆಕೆ ಹೋಗ್ತಿರ್ತಕ್ಕಂಥ ದಾರಿ ಮತ್ತು ವಯಸ್ಸು ಮತ್ತು ಅವಳಲ್ಲಿರ್ತಕ್ಕಂಥ ಪ್ರಭುತ್ವ, ಅವಳಿಗೆ ಏನು ಬೇಕು, ಸರಿ ಯಾವುದು, ತಪ್ಪು ಯಾವುದು ಅನ್ನೋದನ್ನ ಅವಳಿಗೆ ಗೊತ್ತಾಗ್ತಿದೆ ಅನ್ನುವಾಗ ನನಗೀಗ ಅನ್ಸುತ್ತೆ ಅವಳು ಆಯ್ಕೆ ಮಾಡಿಕೊಂಡಂತಹ ಈ ಕ್ಷೇತ್ರ ಅವಳಿಗೆ ಸೂಕ್ತವಾದ ಕ್ಷೇತ್ರ ಅಂತ ನಾನು ನಿರ್ಧಾರಕ್ಕೆ ಬಂದೆ. ಇವತ್ತು ನನಗೂ ಕೂಡ ಅವಳು ಸಿನಿಮಾದಲ್ಲಿ ಬೆಳೀಲಿ ಎನ್ನುವಂಥ ಬಹಳ ದೊಡ್ಡ ಅವಳ ಆಸೆಗಳು, ಅವಳ ಕನಸುಗಳೆಲ್ಲವೂ ಸಾಕಾರ ಆಗಲಿ, ನನ್ನ ಮಗು ಸಂತೋಷವಾಗಿದ್ದರೆ ಸಾಕು ಅನ್ನೋದನ್ನ ನಾನು ಇವತ್ತು ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ. ಇವತ್ತು ಅವಳ ಅಭಿನಯವನ್ನ ನೀವು 27ನೇ ತಾರೀಕು ನೋಡಿ ನೀವೆಲ್ಲರೂ ನಂತರ ಹೇಳ್ತೀರಾ. ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನ ಯಾಕೆ ನೀವು ಮಾಡಿದ್ರಿ ಅಂತ ನಿಮ್ಗೆ ಅನ್ಸ್ಬೋದು. ನನಗೆ ಒಂದೇ ಒಂದು ಅನ್ಸಿತ್ತು, ನನ್ನ ಇಷ್ಟು ಕನಸು ಕಟ್ಟಿದ ನನ್ನ ಮಗು ಅವಳ 16ನೇ ವರ್ಷದಿಂದ 22 ವರ್ಷಗಳ ಕಾಲ ಸತತವಾಗಿ ಅವಳು ಒಂದು ದಿನನೂ ಕೂಡ, ನನ್ನ PUC ಪರೀಕ್ಷೆ ಅವಳಿಗೆ ಬಹಳಷ್ಟು ಚಿತ್ರಗಳು ಬಂದವು. ನಿಜ ಹೇಳಬೇಕು ಅಂದ್ರೆ ಅವಳಿಗೆ ಕನ್ನಡಕ್ಕಿಂತಲೂ ಬೇರೆ ಭಾಷೆಗಳಿಂದ ಬಂದ ಚಿತ್ರಗಳೇ ಹೆಚ್ಚು. ನನಗೆ ಒಂದೊಂದು ಸಲವೂ ಅವಳಿಗೆ 14ನೇ ವಯಸ್ಸಲ್ಲೇ ಅವಳಿಗೆ ಬೇಡಿಕೆಗಳು ಬರ್ತಿದ್ವು. ನಾನು ಯಾವ ಹೆಸರನ್ನು ಹೇಳಲ್ಲ, ಅವಳಿಗೆ ಬಂದ ಚಿತ್ರಗಳೆಲ್ಲವೂ ಸೂಪರ್ ಹಿಟ್ ಆದಂಥ ಚಿತ್ರಗಳೇ. ನಾನು ಈ ಸಲ SSLC, ಈ ಸಲ PUC, ಈ ಸಲ ಸೆಕೆಂಡ್ PUC ಹೀಗೆ ಹೇಳಿ ಹೇಳಿ ತಪ್ಪಿಸ್ಕೊಳ್ತಿದ್ದೆ. ಅಂದರೆ ನನಗೆ ಅವಳು ಸಿನಿಮಾ ರಂಗಕ್ಕೆ ಬರಬಾರ್ದು ಅಂತ ತಪ್ಪಿಸ್ಕೊಳ್ತಿದ್ದೆ. ಹಾಗೆ ಅವಳು ಈ ಕಡೆನೇ ನದಿ ಯಾವತ್ತು ಎತ್ತರದಿಂದ ಉತ್ತರಕ್ಕೆ ಹರಿಯೋ ಥರ ಚಿತ್ರರಂಗಕ್ಕೆ ಹರಿಯಕ್ಕೆ ಶುರುವಾಗ್ಬಿಟ್ಲು. ಅವಳ ಆಸೆಗಳೆಲ್ಲೂ ಇಲ್ಲೇ ಇದ್ವು. ಅವಳ ಆಸೆಯನ್ನ ಕೊನೆಗಳು ಡೆಸ್ಪರೇಟ್ ಆಗುವಂತಹ ಒಂದು ಸಂದರ್ಭ, ನಾನು ಚಿತ್ರದಲ್ಲಿ ಮಾಡ್ತೀನಿ ಅಂತ ಹೇಳುವಾಗ ನನಗೆ ಮಂಜು ಫೋನ್ ಮಾಡಿದ್ರಲ್ಲ, ನನಗೆ ಆ ಋಣ ಯಾವತ್ತೂ ಇದೆ. ಅವರು ಇವತ್ತು ಈ ಸಮಾರಂಭವನ್ನ ಸರಿಯೋ ತಪ್ಪು ಅಂತ ಹೇಳ್ಬೋದು, ಆದರೆ ನನ್ನ ದೃಷ್ಟಿಯಲ್ಲಿ ಮಂಜು ಬಹಳ ಎತ್ತರದ ಜಾಗದಲ್ಲಿ ನಿಂತಿದ್ದಾರೆ. ಯಾಕೆಂದ್ರೆ ಮಕ್ಕಳ ಕನಸುಗಳನ್ನ ನನಸು ಮಾಡೋದಿದೆಲ್ಲ ಅದೊಂಥರ ದೇವಸ್ಥಾನ ಕಟ್ಟಿದ ಹಾಗೇನೆ. ದೊಡ್ಡವರು ಬೇರೆ ಲೆಕ್ಕಾಚಾರ ಹಾಕ್ತಾರೆ ಅಥವಾ ನಾವು ಹಾಕ್ತೀವಿ, ಆದ್ರೆ ಮಕ್ಕಳು ಹಾಗಾಗಲ್ಲ, ಮಕ್ಕಳಿಗೆ ಲೆಕ್ಕಾಚಾರ ಇರಲ್ಲ. ಹಾಗೆ ಅವಳನ್ನ ಆ ಸಂದರ್ಭದಲ್ಲಿ ಉಪೇಂದ್ರ ಅವರನ್ನ ನನಗೆ ಇಲ್ಲಿ ನೆನೆಸ್ಕೊಳ್ಳುವಾಗ ಬಹಳ ಗೌರವ ಮೂಡುತ್ತೆ. ಅಫ್ಕೋರ್ಸ್ ಕನ್ನಡ ಚಿತ್ರರಂಗ ಕಂಡ ಬಹಳ ಎತ್ತರದ, ಬಹಳ ಒಳ್ಳೆಯ ನಿರ್ದೇಶಕರು, ಬಹಳ ಒಳ್ಳೆಯ ನಟ, ಒಳ್ಳೆಯ ಮನುಷ್ಯ, ಬಹಳ ಒಳ್ಳೆಯ ಮನುಷ್ಯ. ಅಷ್ಟೊಂದು ಪ್ರತಿಭೆ, ದೈತ್ಯ ಪ್ರತಿಭೆಯನ್ನ ಇಟ್ಕೊಂಡಿರ್ತಕ್ಕಂಥ ಉಪೇಂದ್ರ ಅವರು ಇವತ್ತು ಅದರ ನಾಯಕರು ಅಂತ ಹೇಳಿದಾಗ ನಂಗೆ ತುಂಬ ಸಂತೋಷ ಆಯಿತು. ಆ ಕ್ಯಾಸೆಟನ್ನು ತಂದು ಕೊಟ್ಟರು ನನಗೆ. ನಂತರ ಡೈರೆಕ್ಟ್ರು ನಮ್ಮ ಮನೆಗೆ ಬಂದರು. ನನ್ನ ಡೈರೆಕ್ಟ್ರ್ ಬಗ್ಗೆ ವಿಚಾರಿಸ್ಕೊಂಡಾಗ ಒಂದೇ ಅನಿಸಿದ್ದು ಅಂದರೆ, ನನ್ನ ಮಗಳು ಅದೆಷ್ಟು ಅದೃಷ್ಟವಂತೆ. ಯಾಕೆ ಅಂದರೆ ಇವತ್ತು ನೀವು ಎಂಥ ಸಿನಿಮಾ ಬೇಕಾದರೂ ಮಾಡಿ, ಒಳ್ಳೆಯ ನಿರ್ದೇಶಕರು ಬೇಕು. ಹಣ ದೊಡ್ಡದಲ್ಲ, ನಿರ್ದೇಶನ. ಹಣ ಅಮ್ಮನ ಹಾರೈಕೆ ಇದು. ನಾನು ಬಹಳ ಪ್ರೀತಿಯಿಂದ ನನ್ನ ಮಗಳನ್ನ ನಿಮ್ಮ ಹತ್ರ ಇವತ್ತು ಎದುರಿಗೆ ಇಟ್ಟು ಕೇಳ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ಹಾರೈಕೆ. ಇವತ್ತು ನೀವೆಲ್ಲರೂ ಆಗಮಿಸಿದ್ದೀರಾ, ನನಗೆ ತುಂಬ ಸಂತೋಷ ಆಗ್ತಿದೆ. ಇದು ನನ್ನ ಜೀವನದ ಬಹಳ, ಇದಕ್ಕಿಂತ ಒಂದು ಸಾರ್ಥಕ ಕ್ಷಣ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಬಹಳ ಸಾಧಕರು ಇಲ್ಲಿದ್ದೀರಿ. ನೀವೆಲ್ಲರೂ ನಿಮ್ಮ ಈ ಕಣ್ಣುಗಳಲ್ಲಿ ಈ ಜಗತ್ತಲ್ಲಿ ಆಗುವಂಥ ಹಲವಾರು ಎತ್ತರ ತಗ್ಗುಗಳನ್ನೆಲ್ಲ ನೋಡಿದ್ದೀರಿ. ನಿಮ್ಮ ಮುಂದೆ ಇವತ್ತು ನನ್ನ ಮಗಳನ್ನು ನಾನು ಇಟ್ಟಿರೋದು ಇಷ್ಟೇ ನನಗೆ ಸಾರ್ಥಕದ ಕ್ಷಣ. ನಮಸ್ಕಾರ.